ಕೇರಳದಲ್ಲಿ ಇವತ್ತು 265 ಕೊರೋನಾ ಪ್ರಕರಣಗಳು ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ನಮಗೆ ಇದು ಒಂದು ರೀತಿ ಆತಂಕದ ಕಾರಣ. ಕರುನಾಡಿಗೆ ಕೇರಳದಿಂದಾಗಿ ಕೊರೋನಾ ಕೇಸ್ಗಳು ಹೆಚ್ಚಾಗಬಹುದಾದಂತ ಹಿನ್ನೆಲೆಯಲ್ಲಿ ಸಂಜೆ 5 ಗಂಟೆಗೆ ಆರೋಗ್ಯ ಸಚಿವರು ಒಂದು ಸಭೆಯನ್ನ ಕರೆದಿದ್ದಾರೆ. ಕೇರಳದಲ್ಲಿ ಇವತ್ತು ಒಂದೇ ದಿನ 265 ಕೊರೋನಾ ಪ್ರಕರಣಗಳು ವರದಿಯಾಗಿದೆ. ದಿನೇ ದಿನೇ ಕೇರಳದಲ್ಲಿ ಪ್ರಕರಣಗಳು ಹೆಚ್ಚಾಗ್ತಿದ್ದ ಹಾಗೆ ಕರುನಾಡಿನಲ್ಲಿ ಸಹಜವಾಗಿ ಆ ಆತಂಕ ಇದ್ದೇ ಇರುತ್ತೆ. ಕೇರಳದಿಂದ ಕೊರೋನಾ ಹಬ್ಬುವಂತಹ ಆತಂಕದ ಹಿನ್ನೆಲೆಯಲ್ಲಿ ಸಂಜೆ 5 ಗಂಟೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಒಂದು ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಡಿಸಿ ಡಿಎಚ್ಒಗಳ ಜೊತೆಗೆ ಈ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಗಡಿ ಭಾಗದಲ್ಲಿ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳ ಕುರಿತಾಗಿ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಿದ್ದಾರೆ. ಈಗಾಗಲೇ ಹೆಚ್ಚುವರಿ ತಪಾಸಣೆಯನ್ನ ಮಾಡಬೇಕು. ಕೇರಳ ಗಡಿ ದಾಟಿ ಬರುವಂತಹವರ ಒಂದು ಗಮನ ಇಟ್ಕೊಳ್ಳಿ, ಅವರ ಆರೋಗ್ಯ ತಪಾಸಣೆ ಮಾಡಿ, ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಇತ್ಯಾದಿ ವಿಚಾರಗಳನ್ನ ಈಗಾಗಲೇ ಅಲ್ಲಲ್ಲಿ ಪಾಲನೆ ಮಾಡಲಾಗ್ತಾ ಇದೆ. ಆದರೆ ಇನ್ನೂ ಹೆಚ್ಚಿನ ಬಗ್ಗೆ ನಿಗಾ ಇಡಿ ಅನ್ನುವಂತಹ ಸೂಚನೆಯನ್ನ ಕೊಡೋದ್ರ ಜೊತೆಗೆ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾಗುವಂತಹ ಪೇಷಂಟ್ಸ್ಗಳ ಮೇಲೂ ಕೂಡ ಹೆಚ್ಚು ನಿಗಾ ಇಡಿ ಮತ್ತು ಅವರ ಟ್ರಾವೆಲ್ ಹಿಸ್ಟ್ರಿಯ ಬಗ್ಗೆ ಕೂಡ ಗಮನ ಹರಿಸಿ. ಹೆಚ್ಚು ಆತಂಕ ಪಡುವಂತಹ ಅಗತ್ಯವಿಲ್ಲದಿದ್ರೂ ಕೂಡ ಆದರೆ ಸ್ಪ್ರೆಡ್ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಈ ವೇರಿಯಂಟ್ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರಬಹುದು ಮುಂದಿನ ದಿನಗಳಲ್ಲಿ ಅನ್ನೋದನ್ನ ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಮುಂಚಿತವಾಗಿ ಅಲರ್ಟ್ ಆಗಿರುವುದು ಸೂಕ್ತ ಅಂತ ಡಿಸಿ ಮತ್ತು ಡಿಎಚ್ಒಗಳಿಗೆ ಆರೋಗ್ಯ ಇಲಾಖೆಯಿಂದ ಒಂದು ಕಟ್ಟೆಚ್ಚರಿಕೆಯನ್ನ ವಹಿಸಲಾಗುತ್ತೆ. ಸೊ ಹಾಗಾಗಿ 5 ಗಂಟೆಗೆ ಈ ಸಭೆ ಬಹಳ ಮಹತ್ವದಾಗಿದೆ. ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ಕೇಸ್ಗಳು ಹೆಚ್ಚಾಗುವಂತಹ ಆತಂಕವನ್ನ ಮನೆ ಮಾಡ್ತಾ ಇದೆ. ಕೇರಳದಲ್ಲಿ ಕೊರೋನಾ ಪ್ರಕರಣಗಳು ಒಂದೇ ದಿನದಲ್ಲಿ 265 ಕೇಸಸ್ ದಾಖಲಾಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಸಕ್ರಿಯ ಕೇಸ್ಗಳ ಸಂಖ್ಯೆ 2,500 ದಾಟಿ ಆಗಿರೋ ಹಿನ್ನೆಲೆಯಲ್ಲಿ ಈ ಆತಂಕ ಸಹಜವಾಗಿ ಮೂಡ್ತಾ ಇದೆ.